ಕಳೆದ ಒಂದು ತಿಂಗಳಿಂದ ಯಲಹಂಕ ತಾಲೂಕು ಕೋಗಲು ಬಡಾವಣೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂಥ ಕೋಗಲು ಬಡಾವಣೆ ಬಂಡೆ 99 ಸರ್ವೆ ನಂಬರ್ ಅಲ್ಲಿ ಏನು ಕಳೆದ 2 ವರ್ಷಗಳಿಂದ ಅಕ್ರಮವಾಗಿ ಬಾಂಗ್ಲಾ ಮತ್ತು ರೋಹಿಂಗ್ಯಾ ವಿದೇಶಿಯರು ಅಕ್ರಮ ಆಧಾರ್ ಕಾರ್ಡು ವೋಟರ್ ಲಿಸ್ಟ್ಗಳನ್ನೆಲ್ಲ ಕೂಡ ಮಾಡಿಸ್ಕೊಂಡು ಅಲ್ಲಿ ಸುಮಾರು 167ಕ್ಕೂ ಹೆಚ್ಚು ತಾತ್ಕಾಲಿಕ ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತಾಯಿದ್ರು. ಈ ವಿಚಾರವಾಗಿ ಸರ್ಕಾರ ಅಂದರೆ ಅದು ಮೊದಲು ಬಂಡೆ ಅಂದರೆ ಅದು 106 ಅಡಿ ಆಳದವರೆಗೂ ಕೂಡ ಬಂಡೆಯನ್ನು ತೆಗೆದಂಥ ಒಂದು ದೊಡ್ಡ ಬಂಡೆ ಜಾಗ ಖರಾಬು. ಆ ಜಾಗದಲ್ಲಿ ಡೆಬ್ರಿಜನ್ ಹಾಕಿ ಮಣ್ಣು ಮುಚ್ಕೊಂಡು ಬಂದಿದ್ರು. ಬೇರೆ ಬೇರೆ ಕಟ್ಟಡದ ತ್ಯಾಜ್ಯಗಳನ್ನು ಹಾಕಿ ಮುಚ್ಕೊಂಡು ಬಂದರು. ಅದು ಮುಚ್ತಾ ಇದ್ದಂಗೆ ಅಲ್ಲಿ ಕೆಲವರು ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಬೇರೆ ಬೇರೆ ಮುಖಂಡರುಗಳು ಸೇರಿಕೊಂಡು ಅಲ್ಲಿ ಗುಡಿಸಲನ್ನು ಕಟ್ಟಿಸೋದಕ್ಕೆ ಮನೆ ಕಟ್ಟಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಮೂಲತಃ ಅದು ಸರ್ಕಾರಿ ಜಾಗ ಆಗಿದ್ದರೂ ಕೂಡ ಆ ಜಾಗವನ್ನು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಂದಾಯ ಇಲಾಖೆಯಿಂದ ಹಸ್ತಾಂತರವನ್ನು BBMPಗೆ ಆಗಿನ ಇಂದಿನ BBMPಗೆ ಹಸ್ತಾಂತರವನ್ನು ಮಾಡಿ 2015ರಲ್ಲಿ ಅದನ್ನು ಕ್ಲಿಯರ್ ಪೊಸಿಷನನ್ನು ಕೂಡ ಕೊಟ್ಟಾರೆ. ಅಂದರೆ ಯಾವುದೋ ಮನೆಗಳಿರಲ್ಲ, ಒತ್ತುವರಿ ಇಲ್ಲ ಅಂಥೇಳಿ ಕ್ಲಿಯರ್ ಪೊಸಿಷನ್ನಲ್ಲಿ ಕೊಟ್ಟಿರ್ತಕ್ಕಂಥ ಜಾಗ ಅದು. ಅದನ್ನು ಉಪಯೋಗಿಸ್ಕೊಂಡಿರಲಿಲ್ಲ ಘನತ್ಯಾಜ್ಯ, ಅದು ಯಾಕಂದರೆ ಅದು ರಿಸರ್ವ್ ಆಗಿ ಇಟ್ಟಿದ್ರು. ಅಲ್ಲಿ ಗುಡಿಸಲುಗಳು ಪ್ರಾರಂಭ ಆಯಿತು. ಈ ಥರ 1-2 ಮನೆ ಈ ಥರ ಎಲ್ಲ ಶುರು ಆದಮೇಲೆ ಅಲ್ಲಿ 106 ಮನೆಗಳು ಬರೋಕ್ಕೆ ಪ್ರಾರಂಭ ಮಾಡಿದ್ರು. ಈಗಲೂ ಕೂಡ ಇನ್ನೂ ಒಂದಷ್ಟು ಮನೆಗಳನ್ನು ತೆರವು ಮಾಡಲಿಲ್ಲ. ಈಗಲೂ ಕೂಡ ಅಕ್ರಮ ಕಟ್ಟಿರ್ತಕ್ಕಂಥವ್ರು ಇದೇ ಜಾಗ ಸೇರಿದಂಥವ್ರು ಇನ್ನೂ ಕೂಡ ಸುಮಾರು ಇನ್ನೂ 60-70 ಮನೆಗಳು ಇನ್ನೂ ಹೊಡೆದಿಲ್ಲ. ಪಕ್ಕದಲ್ಲೇನೆ ಅಟ್ಯಾಚ್ಡ್ ಇದೇ ಸೇಮ್ ಸರ್ವೆ ನಂಬರ್ಗೆ ಅಟ್ಯಾಚ್ಡ್ ಇರ್ತಕ್ಕಂಥದ್ದು. ಸೊ ಅಲ್ಲಿ ಈಗಿನ GBA ಅಧಿಕಾರಿಗಳು ಘನತ್ಯಾಜ್ಯ ವಿಲೇವಾರಿ ಏನು ಇಲಾಖೆ ಅಧಿಕಾರಿಗಳು ಅದು ನಮ್ಮ ಜಾಗ ಅಂಥೇಳಿ ಆ ಜಾಗವನ್ನು ತೆರವು ಮಾಡಿದ್ರು. ಅದು ಸರಿ ಐತೆ, ಅದು ಯಾಕಂದರೆ ಅದು ಸರ್ಕಾರಿ ಜಾಗ. ತೆರವು ಮಾಡಿದ್ದಾದಮೇಲೆ ತಕ್ಷಣ 2 ದಿನದಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಪಿಣರಾಯಿರವರು ಅವ್ರಿಗೆ ಯಾರು ಸುದ್ದಿಯನ್ನು ಕೊಟ್ಟರೋ ಮತ್ತು ಅವ್ರು ಯಾವುದೇ ರಾಜಕೀಯ ದುರುದ್ದೇಶ ಇತ್ತೋ ಮತ್ತು ಈಗ ನಡೀತಕ್ಕಂಥ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಪಡೆಯೋ ದೃಷ್ಟಿಯಿಂದ ಟ್ವೀಟ್ ಮಾಡಿದ್ರು. ಈ ಥರ ನಮ್ಮ ಕೇರಳದ ಅಲ್ಪಸಂಖ್ಯಾತರ ಮನೆಗಳನ್ನೆಲ್ಲ ಕೂಡ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡ್ತಾ ಇದ್ದಾರೆ, ಅವ್ರು ರಕ್ಷಣೆ ಕೊಡಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಾದ ಮೇಲೆ ಹಿಂದೆಯೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಮತ್ತು ಕೇರಳದ ಮುಖಂಡರು ಕಾಂಗ್ರೆಸ್ ಮುಖಂಡರಾದಂಥ ವೇಣುಗೋಪಾಲ್ ಅವರು ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಆದೇಶವನ್ನು ಕೊಡ್ತಾರೆ. ಅವರಿಗೆ ರಕ್ಷಣೆಯನ್ನು ಕೊಡಬೇಕು, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅಂತೇಳಿ. ಅಂದರೆ ಪೈಪೋಟಿ ಇವೆರಡೂ ಕೂಡ ಚುನಾವಣಾ ದೃಷ್ಟಿಯಿಂದ ಅಂತೇಳಿ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಅದಾದಮೇಲೆ ಅಲ್ಲಿನ MP ಬರ್ತಾರೆ, ಅಲ್ಲಿನ MLA ಬರ್ತಾರೆ, ಸ್ಥಳ ಪರಿಶೀಲನೆ ಮಾಡ್ತಾರೆ. ಹೌದು ಇದು ಅನ್ಯಾಯ ಆಗಿದೆ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರು ಕೇರಳದವರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಾದ ಮೇಲೆ ಅಲ್ಲಿಯವರೆಗೂ ಕೂಡ ಯಾಕಂದರೆ